त्वया बालसतैरपूर्णं प्रज्वालितो ज्ञानमयः प्रदीपः प्रपन्न पारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदये नमः। सर्वोपनिषदो गावो दोग्धा गोपालनन्दनः पार्थो वत्सः निर्भोक्ता दुग्धगीतामृतमः वसुदेव सुतं देवं कंसचाणूरमर्दनं देवकी परमानन्दं तं वन्दे जगद्गुरुम्। भीष्मद्रोणतटा येद्गतजला गन्धानिलोफला शल्यक्षाहवती कृतेन पाणिकर्णेन वेदाकुला अश्वत्थामवितरणघोरमकरा दुर्योधनावर्तिनी स्वोत्तीर्णा खलु पाण्डवैरणनदी विवर्तकास्तेशिवः आराशिर्यवच सरोजममलं सीतास्तगन्धोत्कटं नानाख्यानककेसरं हरिसत्ता सम्बोधनापोदितम् लोके सज्जनसत्पदैरहरः द्वितीयमानं मुदा भूयात्मार्थपङ्कजं कलिमलप्रध्वंसिनस्त्रीः मूकं करोति वाचालं पङ्गुं लङ्घयते गिरिं यत्रपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुता शृण्वन्ति देवैः साङ्गपदक्रमोपनिषदः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणः देवाय तस्मै नमः देवाय तस्मै नमः देवाय तस्मै नमः। श्रीकृष्णार्पणमस्तु। जयमङ्गलं जय नमः पार्वतीपतिः। ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ಭಗವದ್ಗೀತೆ 8ನೇ ಅಧ್ಯಾಯವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ನಿನ್ನೆ 11ನೇ ಶ್ಲೋಕದವರೆಗೆ ನೋಡಿದ್ವಿ. ಇವತ್ತಿನ ದಿವಸ 12ನೇ ಶ್ಲೋಕ ಮತ್ತು 13ನೇ ಶ್ಲೋಕ ನೋಡ್ಬೇಕಾಗ್ಯದ. ಈ ಒಂದೆರಡು ಶ್ಲೋಕಗಳಲ್ಲಿ ಭಗವಂತ ಅಂತ್ಯಕಾಲದಲ್ಲಿ ಯೋಗ ಧಾರಣೆಯ ವಿಧಿಯಿಂದ ನಿರ್ಗುಣ ಬ್ರಹ್ಮನ ಜಪ ಧ್ಯಾನದ ಪ್ರಕಾರ ಹೆಂಗಿರ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಶ್ಲೋಕ ಓದ್ತೇನೆ ನೋಡ್ರಿ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ವಾಧ್ಯಾಯಾತ್ಮನಃ ಪ್ರಾಣಮಾಸ್ಥಿತೋ ಯೋಗ ಧಾರಣಾಂ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ನಾಮನುಸ್ಮರನ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಎರಡು ಶ್ಲೋಕಗಳ ಅರ್ಥ ಹೇಳ್ಬೇಕಲ್ವೇ. ಸರ್ವದ್ವಾರಾಣಿ ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ಸಂಯಮ್ಯ ತಡೆದುಕೊಂಡು, ಮನ ಹೃದಯ ವಿರುದ್ಧ ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿಸಿ ಮತ್ತು ಆ ಗೆಲ್ಲಲ್ಪಟ್ಟ ಮನಸ್ಸಿನ ಮೂಲಕ ಪ್ರಾಣಂ ಮೂರ್ಧ್ವಿ ಆದಾಯ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿಕೊಂಡು ಆತ್ಮನಃ ಪರಮಾತ್ಮನ ಸಂಬಂಧವಾದ ಯೋಗ ಧಾರಣೆಯಲ್ಲಿ ಸ್ಥಿತನಾಗಿದ್ದು ಯಾವ ಪುರುಷನು ಓಂ ಎಂದು ಈ ಏಕಾಕ್ಷರ ಬ್ರಹ್ಮವನ್ನು ಮ್ಯೂಟ್ ಮಾಡ್ರಿ ಮ್ಯೂಟ್ ಮಾಡ್ರಿ ಭೀಷ್ಮಗೌಡ್ರು. ಏಕಾಕ್ಷರ ರೂಪವಾದಂತ ಈ ಬ್ರಹ್ಮನನ್ನು ವ್ಯಾಹರನ್ ಉಚ್ಚರಿಸುತ್ತಾ ಅದರ ಅರ್ಥ ಸ್ವರೂಪನಾದ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಅನುಸ್ಮರನ್ ಚಿಂತನೆ ಮಾಡುತ್ತಾ ಶರೀರವನ್ನು ತ್ಯಜಿಸಿ ಶರೀರಂ ದೇಹಂ ತ್ಯಜನ್ ಪ್ರಜಹಾತಿ ಹೋಗುತ್ತಾನೋ ಸಹ ಆ ಪುರುಷನು ಪರಮಾಂ ಗತಿಂ ಯಾಂತಿ ಪರಮಗತಿಯನ್ನು ಹೊಂದುತ್ತಾನೆ. ಏನ್ ನೋಡ್ರಿ, ಎರಡು ಶ್ಲೋಕದ ಅರ್ಥ ಹೇಳ್ತೀನಿ. ಎಲ್ಲ ಇಂದ್ರಿಯಗಳ ದ್ವಾರಗಳನ್ನ ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಮತ್ತೆ ಗೆದ್ದಿರುವ ಮನಸ್ಸಿನಿಂದ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿಕೊಂಡು
ಪರಮಾತ್ಮ ಸಂಬಂಧಿ ಯೋಗ ಧಾರಣೆಯಲ್ಲಿ ಸ್ಥಿರನಾಗಿ ಯಾವ ಪುರುಷನು ಓಂ ಎಂಬ ಏಕಾಕ್ಷರ ರೂಪಿ ಬ್ರಹ್ಮವನ್ನು ಉಚ್ಚರಿಸುತ್ತಾ ಮತ್ತು ಅದರ ಅರ್ಥ ಸ್ವರೂಪ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಚಿಂತಿಸುತ್ತಾ ಶರೀರವನ್ನು ತ್ಯಜಿಸಿ ಹೋಗುತ್ತಾನೋ ಅವನು ನನ್ನ ಪರಮಗತಿಯನ್ನು ಹೊಂದುತ್ತಾನೆ ಅನ್ನುವಂಥದ್ದು ಇವು 2 ಶ್ಲೋಕಗಳ ತಾತ್ಪರ್ಯ. ಇದರ ವಿಶೇಷ ಅರ್ಥವನ್ನ ಅಪೂರ್ವ ಏನ್ ಹೇಳ್ತಾರೆ ಅನ್ನೋದನ್ನ ಈಗ ನೋಡೋ. I said before that God in His real nature is formless. ಅಪೂರ್ವ ಏನ್ ಹೇಳಿಬಿಟ್ಟ ಅಂದ್ರೆ ಪರಮಾತ್ಮನ ನಿಜವಾದ ಸ್ವರೂಪ ಹೆಂಗೈತಿ ಅಂದ್ರೆ ಅವಾಗ ಆಕಾರ ಇಲ್ಲ. And since it is difficult to conceive of the formless God, the scriptures present a concrete symbol to visualize the formless, which is called in the language of Upasana and Alambanam. ಈ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಗ್ರಹಣ ಮಾಡುವುದು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಶಾಸ್ತ್ರದಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಈ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಮತ್ತು ಅವನ ಉಪಾಸನೆಯನ್ನ ಮಾಡ್ಲಿಕ್ಕೆ ಒಂದು ಆಲಂಬನ ಅಂತಿಕೊಂಡು ಇಟ್ಕೋತಾರ. ಅದು ಆಧಾರ, ಎಲ್ಲಕ್ಕೂ ಆಧಾರ ಆಲಂಬನ ಇಟ್ಕೋತಾರ. ಆಲಂಬನ ಅಂತಂದ್ರೆ ಏನಂದ್ರೆ ಒಂದು ರೀತಿಯಿಂದ ಸಿಂಬಾಲ್, ಕುರುಹು ಅಂದಂಗ. ಒಂದು ಈಗ ಇಷ್ಟಲಿಂಗ ಹೆಂಗ ಕುರುಹು ಹಂಗ ಅದು ಒಂದು ಕುರು ಇಟ್ಕೋತಾರ. ಒಂದು ಮೂರ್ತಿಯೋ ಅಥವಾ ಒಂದು ಫೋಟೋನೋ ಅಥವಾ ಒಂದು ಸಾಲಿಗ್ರಾಮವೋ ಅಥವಾ ಇಷ್ಟಲಿಂಗವೋ ಅಥವಾ ಪೀಠಲಿಂಗವೋ ಯಾವ್ದಾದ್ರು ಒಂದನ್ನು ಏನ್ ಮಾಡ್ತಾರ, ಕುರುಹಾಗಿ ಇಟ್ಕೋತಾರ. ಅರಿವು ತೋರುದಿಲ್ಲ, ಕುರು ಇಟ್ಕೋತಾರ. ಕುರುಹುಗೆಟ್ಟು ಕುರುಹು ಕಾಣಬೇಕು ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರ. ಕುರು ಎದಕ್ ಕೊಟ್ಟಾನಂದ್ರ ಆ ಅರುವಿಗೆ ಕುರು ಇಲ್ಲ, ಕುರು ಹಿಡ್ಕೊಂಡು ಹೋಗಿ ಆ ಕುರುಗೆಟ್ಟು ಆ ಅರುವನ್ನು ಹಿಡ್ಕೋಬೇಕು ಅನ್ನುವಂಥದ್ದು ಅಲ್ಲಿ ತಾತ್ಪರ್ಯ ಅದ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಒಂದು ಆಲಂಬನ ಅಂತ ಕೊಡ್ತಾರ, ಒಂದು ಗುರುತು ಕೊಡ್ತಾರೆ, ಒಂದು ಚಿಹ್ನೆ ಕೊಡ್ತಾರೆ, ಒಂದು ಆಕೃತಿ ಕೊಡ್ತಾರೆ, ಒಂದು ಯಾವ್ದೋ ಮೂರ್ತಿ ಪೂಜೆ ಮಾಡಕ್ ಹೇಳ್ತಾರೆ. ಅದಕ್ಕೆ ಏನಂತಾರ, ಆಲಂಬನ ಅನ್ನುತ್ತಾರೆ. ಒನ್ ಈಸ್ ಕಾಲ್ಡ್ ಪ್ರತಿಮಾ ಆಲಂಬನಂ ಅಂಡ್ ಅದರ್ ಈಸ್ ಕಾಲ್ಡ್ ಪ್ರತೀಕ ಆಲಂಬನಂ. ಆ ಅರ್ಥ ಆಲಂಬನ ಏನದಾವು, ಅವು 2 ಅದಾವ. ಒಂದು ಪ್ರತೀಕ ಆಲಂಬನ, ಇನ್ನೊಂದು ಒಂದು ಪ್ರತಿಮಾ ಆಲಂಬನ. ಪ್ರತಿಮಾ ಆಲಂಬನ is a symbol which has got limbs or organs like head, hands, legs, etc. ಈ ಪ್ರತಿಮಾ ಅಂತ ಏನಂತಾರಲ್ಲ, ಅದಕ್ಕೆ ಒಂದು ಆಕೃತಿ ಕೊಡ್ತಾರ. ಕೈ, ಕಾಲು, ಶರೀರ, ಒಂದು ಮನುಷ್ಯನ ಆಕಾರದ ಒಂದು ಶರೀರವನ್ನ ಕಲ್ಪನೆ ಮಾಡ್ತಾರೆ. ವೇರ್ ದ ಲಾರ್ಡ್ ಈಸ್ ಪ್ರಿಸ್ಕ್ರೈಬ್ಡ್, ಪರ್ಸನಿಫೈಡ್. ಅಲ್ಲಿ ಪರಮಾತ್ಮಗೆ ಏನ್ ಮಾಡ್ತಾರಂದ್ರೆ ಒಂದು ಮನುಷ್ಯನ ಆಕಾರವನ್ನು ಕೊಟ್ಟು ಅವನೇ ಪರಮಾತ್ಮ ಅಂತ ಹೇಳುವುದಕ್ಕೆ ಏನಂತಾರ, ಆಲಂಬನ, ಪ್ರತಿಮಾ ಆಲಂಬನ ಅಂತ. ಇಫ್ ದೇರ್ ಈಸ್ ರಾಮ ವಿಗ್ರಹ, ರಾಮ ಪಿಕ್ಚರ್, ದ್ಯಾಟ್ ಪಿಕ್ಚರ್ ಬಿಕಮ್ಸ್ ವಾಟ್, ಪ್ರತಿಮಾ ಆಲಂಬನಂ. ಅಲ್ಲಿ ರಾಮ, ಕೃಷ್ಣ, ಈ ಏನದ ಆಕೃತಿ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ಅದಕ್ಕೆ ಏನಂತಾರ, ಪ್ರತಿಮಾ ಆಲಂಬನಂ ಅಂತ ಹೇಳ್ತಾರ. ಸಿಮಿಲರ್ಲಿ ಕೃಷ್ಣ ಪ್ರತಿಮಾ ಆಲಂಬನಂ ಬಿಕಾಸ್ ಹ್ಯಾವ್ ದಿ ಡಿಸ್ಕ್ರಿಪ್ಷನ್ ಆಲ್ಸೋ. ಹಾಗೆ ರೀತಿ ರಾಮನ ಆಲಂಬನ ಹೆಂಗ್ ಇಟ್ಕೊತೇವೋ ಹಂಗ ಕೃಷ್ಣನ ಆಲಂಬನ ಇಟ್ಕೊಂಡು ಕೂಡ ಒಂದು ಸಾಕಾರ ಮೂರ್ತಿಯನ್ನು ಕಲ್ಪಿಸಿಕೊಂಡು ಅದನ್ನ ಪರಮಾತ್ಮ ಅಂತ ಇಟ್ಕೊಂಡು ಅದನ್ನ ಆಲಂಬನ ಮಾಡುವುದು ಪ್ರತಿಮಾ ಆಲಂಬನ ಅಂತ ಹೇಳ್ತಾರೆ. And they give description of hands and various weapons which are held in the hand. ಆ ದೇವತೆಗಳ ಕೈಯಾಗ ಕೆಲವೊಂದು ಆಯುಧಗಳನ್ನು ಕೊಡ್ತೇವೆ. ಅವನ ಏನದ ಆಯುಧಗಳನ್ನ ಕೊಟ್ಟು ಅವೆಲ್ಲವನ್ನು ವರ್ಣನೆ ಮಾಡ್ತಾರೆ. ಆಲ್ ದೋಸ್ ಡಿಸ್ಕ್ರಿಪ್ಷನ್ಸ್ ಆರ್ ಗಿವನ್, ದೇ ಬಿಕಮ್ ವಾಟ್, ಪ್ರತಿಮಾ ಆಲಂಬನ. ಇದಕ್ಕೇನಂತಾರ, ಇದು ಪ್ರತಿಮಾ ಆಲಂಬನ ಅಂತ ಹೇಳ್ತಾರೆ. When the symbol doesn't have any organs or limbs like Shivalinga, for a Shivalinga there is no hand, there is no leg, there is nothing, and therefore it will become pratika alambanam. ಈಗ ಅದನ್ನ ಒಂದು ಸ್ಥಾವರಲಿಂಗ ಇಟ್ಕೊಂಡು ಅಂತ ಕೊಡು, ಸ್ಥಾವರಲಿಂಗ ಅಥವಾ ಇಷ್ಟಲಿಂಗ, ಅದಕ್ಕೆ ಯಾವುದು ರೂಪ ಇಲ್ಲ. ಕೈ ಕಾಲು ರೂಪ ಅಂದ್ರೆ ಏನು, ರೂಪ ಐತಿ, ಕೈ ಕಾಲು ಇಲ್ಲ, ಮನುಷ್ಯ ಆಕಾರ ಇಲ್ಲ. ಅದು ಇಂಥ ಆಲಂಬನಕ್ಕೆ ಏನಂತಾರಂದ್ರ ಪ್ರತೀಕ ಆಲಂಬನ ಅಂತ ಹೇಳ್ತಾರ. ಈಗ ಯಾವ್ದಾದ್ರು ಒಂದು ಬೆಂಕಿ ಉರಿ ತಗೊಂಡ್ರಂದ್ರ ಅದಕ್ಕೆ ಪ್ರತೀಕ ಆಲಂಬನ ಅಂತಾರ. ಕೈ ಕಾಲು ಇಲ್ಲ, ಆ ಉರಿಯನ್ನ ಪೂಜೆ ಮಾಡ್ತಾರ, ಫ್ಲೇಮ್. ಅದಕ್ಕೆ ಏನಂತಾರ, ಪ್ರತೀಕ ಆಲಂಬನ ಅಂತ ಹೇಳ್ತಾರ.
And for Vinayaka, when you have a turmeric powder, just make a lump of a turmeric powder and asmin Haridra Bimbe Sumukam Mahaganapatin Dayami. ಒಂದು ಅರ್ಶಿಣ ಬೇರು ತಗೊಂಡು ಅದರಲ್ಲಿ ನಾವು ಗಣಪತಿಯನ್ನ ಆಹ್ವಾನ ಮಾಡಿದ್ವಿ ಅಂತಂದ್ರ ಆ ಮಹಾಗಣಪತಿಯನ್ನ ಧ್ಯಾಯಾಮಿ ಅಂದ್ರ ಅದೊಂದು ಆಲಂಬನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ದೇರ್ ಆಫ್ಟರ್ ಆಸನ ಆರ್ಘ್ಯ ಪಾದ್ಯಂ ಎಟ್ಸೆಟ್ರಾ ಹೂ ಈಸ್ ವಿನಾಯಕ ಎ ಲಂಪ್ ಆಫ್ ಟರ್ಮರಿಕ್ ಪೌಡರ್ ಅಂಡ್ ಇನ್ ದ್ಯಾಟ್ ಲಂಪ್ ದೇರ್ ಇಸ್ ನೋ ಆರ್ಗನ್. ಆ ಒಂದ್ ಏನದ ಆ ಅರ್ಶಿಣ ಪುಡಿ ಇಟ್ಕೊಂಡು ಪೂಜೆ ಮಾಡುವಂತಹದ್ದು. ಅಲ್ಲಿ ಕೂಡ ಏನದ ಅಲ್ಲಿ ಯಾವ ಇಂದ್ರಿಯಗಳು ಇಲ್ಲ, ಕೈ ಕಾಲು ಮುಖ ಇಲ್ಲ. ಅಂಡ್ ದೇರ್ ಫೋರ್ ಇಟ್ ಬಿಕಮ್ಸ್ ವಾಟ್, ಅದೇನ ಅನ್ಸ್ಕೋತದ ಅಂದ್ರ ಪ್ರತೀಕ ಆಲಂಬನ ಅನ್ಸ್ಕೋತದ. ಅಂಡ್ ದ ಸ್ಕ್ರಿಪ್ಚರ್ ಸೇ ಯು ಕ್ಯಾನ್ ಯೂಸ್ ಎನಿ ಆಲಂಬನ ಯು ಲೈಕ್. ಅಲ್ಲಿ ಶಾಸ್ತ್ರ ಹೇಳ್ತದ ನೀವು ಯಾವ್ದಾದ್ರ ಆಲಂಬನ ಇಟ್ಕೊಡ್ರಿ, ಪ್ರತೀಕರ ಇಟ್ಕೊಡ್ರಿ, ಪ್ರತಿಮೆಯರ ಇಟ್ಕೊಡ್ರಿ. Some people say personal God, I have no appeal. And if you do not want Pratima, you can have Pratika. You can take a flame. A flame can represent, and one such an important alambanam, a symbol given by the scripture is called Onkara alambanam. ಹಿಂಗ ಒಂದು ಆಲಂಬನ ಏನ್ ಮಾಡ್ತಾರ, ಓಂಕಾರ ಅಲ್ಲಿ ಏನದರಿ ಅದು ಪ್ರತೀಕ ಆಲಂಬನ. ಓಂಕಾರ ಅನ್ನುವಂತ ಅಕ್ಷರ ಮ್ಯಾಗನ ಅವರು ಉಪಾಸನೆ ಮಾಡ್ತಾರ. ಪರಮಾತ್ಮನನ್ನ ಆಲಂಬನ ಮಾಡ್ಕೊಂಡು ಪರಮಾತ್ಮ ಓಂಕಾರ ಈಸ್ ಅನ್ ಆಲಂಬನ ಗಿವನ್ ಬೈ ದ ಸ್ಕ್ರಿಪ್ಚರ್ ದೆಮ್ಸೆಲ್ವ್ಸ್. ಶಾಸ್ತ್ರನ ಕೊಡ್ತದ ಆಲಂಬನ ಓಂಕಾರ ಮಾಡ್ರಿ ಅಂತ. ವಿ ಸಾ ಇನ್ ಕಠೋಪನಿಷತ್. ಇದನ್ನೆಲ್ಲ ಈ ಆಲಂಬನವನ್ನ ನಾವು ಕಠೋಪನಿಷತ್ತಲ್ಲಿ ಹೇಳ್ತೀವಿ. ಅಲ್ಲಿ ಏನಂತಾರು ಅಂದ್ರೆ ಕಠೋಪನಿಷತ್ನಾಗ 16-17 ಮಂತ್ರ ಇನ್ನ ನೋಡಿಲ್ಲ ನಾವು. ಆ ಒಂದು ಉಪನಿಷತ್ತಿನ ನೋಡೋದ್ರ ಮುಂದೆ ಅಲ್ಲಿ 16-17 ಮಂತ್ರದ ಸಾರಾಂಶ ಹೇಳ್ತಾರೆ. ಓಂಕಾರ ಇಲ್ಲಿ ಆಲಂಬನ ಅದ. And when you visualize God in Onkara, it is called Onkara Upasana. ಆ ಓಂಕಾರದಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡಿದ್ರಿ ಅಂದ್ರ ಅದಕ್ಕೆ ಓಂಕಾರ ಉಪಾಸನೆ ಅಂತಾರೆ. ಓಂಕಾರ ಉಪಾಸನ ಈಸ್ ಎ ಮೆಡಿಟೇಷನ್ ಇನ್ ವಿಚ್ ಐ ಇನ್ವೋಕ್ ಲಾರ್ಡ್ ಇನ್ ಓಂ. ಅಂದ್ರ ಅಲ್ಲಿ ಅಕಾರ ಉಕಾರ ಮಕಾರ ಅ ಉ ಮ. ಅಕಾರ ಅಂದ್ರೆ ಜಾಗ್ರತ, ಉಕಾರ ಅಂದ್ರೆ ಸ್ವಪ್ನ, ಮಕಾರ ಅಂದ್ರೆ ಸುಷುಪ್ತಿ. ಈ ಮೂರು ಅವಸ್ಥೆಗಳಲ್ಲಿ ಅಕಾರಕ್ಕೆ ಉಕಾರ ಕುಡಿದಾರ ಓ ಆಕತೆ ಗುಣಸಂಧಿ. ಆ ಓಮಕ ಮ ಕುಡಿದ್ರೆ ಓಂ ಆಕತ್ತಲ್ಲ. ಈ ಓಂ ಅನ್ನುವಂತ ಅಕ್ಷರ ಏಕಾಕ್ಷರದ ಮ್ಯಾಗ ಆಲಂಬನ ಮಾಡ್ಕೊಂಡು ಅಕ್ಷರದ ಮ್ಯಾಗನ ಆಲಂಬನ ಮಾಡ್ಕೊಂಡು ಅಲ್ಲಿ ಪರಮಾತ್ಮನ ಉಪಾಸನೆಯನ್ನ ಶಾಸ್ತ್ರದಲ್ಲಿ ಹೇಳ್ತದ. ಇದು ಎಂತ ಉಪಾಸನೆ? ಇದು ಪ್ರತೀಕ ಉಪಾಸನೆ. ಅಂಡ್ ಇಟ್ ಈಸ್ ಕನ್ಸಿಡರ್ಡ್ a very well known upasana, and therefore almost in every upasana Onkara upasana is talked about. These two mantras are Kathopanishad mantras and I quoted and Mundaka Upanishad mantras. Mundaka Upanishad na ಅಭ್ಯಾಸ ಅಲ್ಲಿನೂ ಕೂಡ ಈ ಪ್ರತೀಕ ಉಪಾಸನೆಯನ್ನ ಹೇಳ್ತಾರೆ. ಓಂಕಾರವನ್ನ ಉಪಾಸನೆ ಮಾಡ್ರಿ ಅಂತ ಹೇಳ್ತಾರೆ. ಇನ್ನು ತೈತ್ತಿರಿ ಉಪನಿಷತ್ ಆಲ್ಸೋ ಓಂಕಾರ ಈಸ್ ಟಾಕ್ಡ್ ಅಬೌಟ್. ತೈತ್ತಿರಿ ಉಪನಿಷತ್ ಕೂಡ ಓಂಕಾರದ ಬಗ್ಗೆ ಹೇಳ್ತಾರೆ. And since Onkara Upasana is very popular in scriptures, Krishna also borrows Onkara Upasana and talks about that in these two verses 12 and 13 about Onkara Upasana. ಆದ್ರಿಂದ ಭಗವಂತ ಏನ್ ಮಾಡ್ತಾನೆ, ಉಪನಿಷತ್ಗಳಲ್ಲಿ ಓಂಕಾರ ಉಪಾಸನೆಯನ್ನು ಹೇಳಿದ್ರಿಂದ ಅದನ್ನ ಇಲ್ಲಿ ಕೈಗಾರ ತಗೊಂಡು ಭಗವಂತ ಈ ಶ್ರುತಿಗೆ ಸಂಬಂಧಪಟ್ಟಂತ ಗ್ರಂಥಗಳಿಂದ ಆಯ್ಕೆಕೊಂಡು ಸ್ಮೃತಿ ಗ್ರಂಥವಾದ ಭಗವದ್ಗೀತೆಯಲ್ಲಿ ಕೂಡ ಏನ್ ಹೇಳ್ತಾನ, ಪ್ರತೀಕ ಉಪಾಸನೆಯನ್ನು ಹೇಳ್ತಾ ಇದ್ದಾನ. ಆಲಂಬನವನ್ನ ಓಂಕಾರ ಇಟ್ಕೊಂಡು ಉಪಾಸನೆ ಮಾಡುವಂತಹದ್ದು. ಅಂಡ್ ವೆನ್ ಕೃಷ್ಣ ಟಾಕ್ಸ್ ಅಬೌಟ್ ಓಂಕಾರ ಉಪಾಸನ, ರಿಮೆಂಬರ್ ಇಟ್ ಈಸ್ ಓನ್ಲಿ ಎ ಸ್ಯಾಂಪಲ್ ದಟ್ ಈಸ್ ಗಿವನ್. ಇಟ್ ಈಸ್ ನಾಟ್ ಕಂಪಲ್ಸರಿ ದಟ್ ಎವ್ರಿ ಒನ್ ಹ್ಯಾಸ್ ಟು ಡೂ ಓಂಕಾರ ಉಪಾಸನ. ಇಟ್ ಈಸ್ ಎ ಚಾಯ್ಸ್. ಇನ್ಸ್ಟೆಡ್ ಆಫ್ ಓಂಕಾರ one can choose Krishna, one can choose Rama, Saraswati, Lakshmi. Any deity you can be chosen. You should have a concrete symbol for an abstract God, and all these you should have practiced throughout this life, and also at the end of the time, at the time of death, that is said here, sarvo dharani sanyamya ಮರಣಕಾಲೇ ಅಂತ ಅರ್ಥ. ಮರಣಕಾಲ ಅಂತ ಹೋಗ್ಬೇಕಿಲ್ಲ. ಸರ್ವಧಾರಾಣಿ ಅಂದ್ರೆ ಯಾವ ಕಾಲ ತಗೋಬೇಕಿಲ್ಲ? ಸರ್ವಧಾರಾಣಿ ಅಂದ್ರೆ ಮರಣ ಕಾಲದಲ್ಲಿ ಅಂತ ತಗೋಬೇಕು.
Okay, at the time of Maranam, he has to withdraw from all the sense organs, he has to shut all the sense organs, because sense organs are the gateways through which the world gets crushes into your mind without your permission. And once the word enters your mind, then each one is a trigger, a line of thinking, and therefore, if you have to remember God, shut the sense organs. ಅಂತಾರ ಈ ಜಗತ್ತಿನ ಹೊಸ ಯಾವುದೇ ವಿಷಯಗಳು ಹೋಗ್ಬೇಕಂದ್ರ ಒಳಗೆ ಪ್ರವೇಶ ಆಗ್ಬೇಕಂದ್ರ ಎಲ್ಲ ಇಂದ್ರಿಯಗಳೇ ದ್ವಾರಗಳು ಅಂತ ಹೇಳ್ಯಾರ. ಆದ್ರಿಂದ ಈ ಇಂದ್ರಿಯಗಳನ್ನ ಮೊದಲ ಮುಚ್ಚಬೇಕು. ಪ್ರಪಂಚ ಪ್ರವೇಶ ಆಗಬಾರದು ಅಂದ್ರೆ ಇಂದ್ರಿಯಗಳನ್ನ ಮುಚ್ಚಬೇಕು. ಗಾಡ್ ಶಟ್ ದಿ ಆಲ್ ದಿ ಸೆನ್ಸ್ ಆರ್ಗನ್ಸ್, ಎಲ್ಲ ಇಂದ್ರಿಯಗಳನ್ನ ಮುಚ್ಚಾಕ್ಬೇಕು. ಕಣ್ಣು ನೋಡಬಾರ್ದು, ಕಿವಿ ಕೇಳಬಾರ್ದು, ನಾಲಿಗೆ ರುಚಿಸಬಾರ್ದು, ಚರ್ಮ ಮುಟ್ಟಬಾರ್ದು. ಹಾಗೆ ಅತಿ ಘ್ರಾಣೇಂದ್ರ ಏನನ್ನು ಮೋಷಿಸಬಾರ್ದು. ಹಿಂಗ ಆ ಇಂದ್ರಿಯಗಳ ತಮ್ಮ ಇಂದ್ರಿಯಗಳಿಂದ ಒಳಗೆ ಎಳ್ಕೊಂಡಾಗ ಸೊ ಮನೋಹೃದಿ ನಿರುದ್ಯ, ಅವನ ಮನಸ್ಸನ್ನ ಹೃದಯಕ್ಕೆ ತೆಗೆದುಕೊಂಡು ಬಂದು ಇನ್ ವಿಚ್ ಲಾರ್ಡ್ ಈಸ್ ವಿಜುವಲೈಸ್, ಅಲ್ಲೇ ಭಗವಂತನನ್ನ ನೋಡುದು. Shankaracharya in a prayer where once well known Shiva Shankara Ashtakam, he prays to the Lord himself. ಶಂಕರಾಚಾರ್ಯರು ಕೂಡ ಈ ರೀತಿ ಆರಾಧನೆ ಮಾಡುವುದನ್ನ ಅವರ ಪದ್ಯದಲ್ಲಿ ಕಂಡು ಬರ್ತದ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನಿಮ್ಗೆ ಅರ್ಥ ಆಗ್ತದ? ಅತಿ ವಿಷನ at the time of death. O Shiva, all the Yamakinkaras are coming. Yamadutas are coming and not using polite words. Doesn't inquire about your politely. Ati Bhishana Katumbasana, threatening me and criticizing me for wasting my time. Yamakinkara Patali ವೃತ್ತದಾನ ಪರಿಪಾಲನ ಮರಣಗತ ಸಮಯೇ, ಮೇಕಿಂಗ್ ಎ ಲಾಟ್ ಆಫ್ ನಾಯ್ಸ್ ದೇ ಕಮ್, ಅಂಡ್ ಅಟ್ ದಟ್ ಟೈಮ್ ವೆನ್ ಐ ಆಮ್ ಟೆರಿಬಲಿ ಫ್ರೈಟನ್ಡ್, ಯಾವಾಗ ದೇವದೂತರು ಬರ್ತಾರೆ, ಯಮದೂತರು ಬರ್ತಾರೆ ಮರಣ ಕಾಲದಾಗ, ಅವಾಗ ನನಗೆ ಬಹಳಷ್ಟು ಹೆದರಿಕೆ ಉಂಟಾಗಿ, ಅಂಡ್ ಮೈ ವಿಲ್ ಬಿ ವೆರಿ ವೀಕ್, ಅವಾಗ ನನ್ನ ಮನಸ್ಸು ಕೂಡ ಬಹಳ ವೀಕ್ ಇರ್ತದೆ. ಅಂಡ್ ಅಟ್ ದ ಟೈಮ್ ವಾಟ್ ಶುಡ್ ಯು ಡೂ? ನೌ ಇಟ್ ಸೆಲ್ಫ್ ಐ ಆಮ್ ಬುಕಿಂಗ್ ಯು. ಅವಾಗ ನನಗೆ ಪ್ರಾರ್ಥನೆ ಮಾಡಕ್ ಆಗೋದಿಲ್ಲ. ಭಗವಂತ, ನಾ ಈಗ ನಿನಗೆ ಪ್ರಾರ್ಥನೆ ಮಾಡಿ ಬುಕ್ ಮಾಡಕತ್ತೀನಿ. ವಾಟ್ ಶುಡ್ ಯು ಡೂ? ನೀ ಏನ್ ಮಾಡ್ಬೇಕಂದ್ರ ಉಮಾಯ ಸಹ ಮಮ ಚೇತಸಿ ಯಮಾಸನಾಯ ನಿವಾಸನ್, ಯು ಶುಡ್ ಕಮ್ ಇನ್ ಟು ಮೈ ಹಾರ್ಟ್. ನೀನು ನನ್ನ ಹೃದಯಕ್ಕೆ ಬರಬೇಕು. ಐ ಆಮ್ ನಾಟ್ ಅಲೋನ್, ನೀ ಒಬ್ಬನ ಬರಬಾರ್ದು. ಮಾಯಾ ಸಹಿತ ಬರಬೇಕು. ಮಮ ಚೇತಸಿ ಯಮಾಸನಾಸ. The Lord is addressed beautifully. The Lord is here called Yama Sasana, which means he is Yama to Yama. ಅವ ಯಾವ ಒಂದು ಪರಮಾತ್ಮ ಅಂದ್ರೆ ಅವನಿಗೆ ಯಮನಿಗೆ ಯಮ ಅದಾನ. There was one cinema I didn't watch, just saw the title. I do not know its content. Kala Kala. Therefore, Yamakinkaras come. You, the Yama Sheshana, should come and dance in my heart. That is, Yama Dutas will bolt, just run away. ನೀ ಬಂದು ನನ್ನ ಹೃದಯ ಕುಂತಂದ್ರೆ ನೀನ್ ನೋಡಿ ಯಮದೂತರು ಓಡಿ ಹೋಗ್ಬೇಕು. ನಾನು ಸಾಯೋ ಕಾಲದಾಗ ನನ್ನ ಹೃದಯದ ಬಂದು ಕೂಡ್ಬೇಕು ಭಗವಂತ. ಅವಾಗ ಯಮದೂತರು ನೀನ್ ನೋಡಿ ಓಡಿ ಹೋಗ್ತಾರೆ. ಯಾಕಂದ್ರೆ ನೀನು ಯಮನಿಗೆ ಯಮ ಆದಿದಿ. That is why we seek the grace of the Lord also. It is a beautiful Shivashankara Ashtakam, 8 verses. In all of them, Hara Shankara, Shivasankara, Hara me, Hara Duritam. It is a beautiful prayer. ಎಂಟ ಶ್ಲೋಕದ ಒಂದು ಶಿವಶಂಕರ ಅಷ್ಟಕಮ ಅನ್ನುವಂಥ ಶ್ಲೋಕ ಶಂಕರಾಚಾರ್ಯರು ಬರ್ದಾರ. ಅದ್ರಾಗ ಏ ಭಗವಂತ, ನೀನು ಯಮದೂತನಿಗೂ ಕೂಡ ಯಮದೂತ ರೀತಿ ಅಂದ್ರೆ ನಾನು ಹೃದಯದಾಗ ನೀ ಇದ್ದು ಬಿಟ್ಟೆ ಅಂದ್ರೆ ಅವ್ರನ್ನ ನಾನು ಸಾಯೋ ಕಾಲದಾಗ ಅವರು ನಿನ್ನ ನೋಡಿದ್ರು ಅಂದ್ರೆ ಅಲ್ಲಿ ಅವ್ರು ಓಡಿ ಹೋಗ್ತಾರೆ ಯಮದೂತರು. ಅಂಡ್ ದೇರ್ಫೋರ್ ಮನೋಹೃದಿ ನಿರುದ್ಯ, having withdrawn the mind and placed in the heart
Krudi Atmanaha Pranam Adaya. The very same old story. The prana should be withdrawn from their respective centers and it should be brought to the top of the head, Murda, the top of the head, where the Shushumna Nadi emerges out. Shushumna Nadi ಹೊರಗೊಂತದಲ್ಲ ಆ ನೆತ್ತಿ ಮ್ಯಾಗ ಅಲ್ಲಿ ಅದನ್ನ ಆ ಹೃದಯದಿಂದ ಬಂದಂತ ಅದನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕು, ಪ್ರಾಣವನ್ನು ತೆಗೆದುಕೊಂಡು ಹೋಗ್ಬೇಕು. ಅಂಡ್ ವಾಟ್ ಶುಡ್ ದ ಮೈಂಡ್ ಡೂ ಅಟ್ ದಟ್ ಟೈಮ್? ಅವಾಗ ಮನಸ್ಸು ಏನ್ ಮಾಡ್ಬೇಕು ಅಂದ್ರೆ ಯೋಗ ಧಾರಣಂ ಆತಿಷ್ಠ ಆತಿಷ್ಠ. ಸೊ ಒನ್ ಶುಡ್ ಪ್ರಾಕ್ಟೀಸ್ ದಿ ಯೋಗ, ದ ಕಾನ್ಸಂಟ್ರೇಷನ್. ಧಾರಣ ಮೀನ್ಸ್ focusing or dwelling or concentrating. How it is possible? If you ask, I should have been practiced earlier. ಹೆಂಗ್ ಮಾಡ್ಬೇಕು ಇದನ್ನ ಅಂತ ಕೇಳಬೇಡ್ರಿ. ಇದನ್ನ ಮೊದಲ ಜೀವನ ಪರ್ಯಂತ ಅವ ಪ್ರಾಕ್ಟೀಸ್ ಮಾಡಿರ್ತಾನೆ ಸಗುಣ ಉಪಾಸಕ. And then once the time comes, I know that all these things are going to go away. Anyway, therefore I should seek my own way out. I have till now done everything for the family. Now let me look for my own way. So a person should practice yoga charita, which is Omkara Upasana. ಆ ಟೈಮ್ನಾಗ ಏನ್ ಮಾಡ್ಬೇಕು? ಓಂಕಾರ ಉಪಾಸನೆ ಮಾಡಬೇಕು. ಯಮಧರ್ಮ ಆದಂತ ಪರಮಾತ್ಮ ನನ್ನ ಹೃದಯ ಕಮಲದಲ್ಲಿ ವಾಸವಾಗಿರಪ್ಪ ನೀವು. And what is that Omkara Upasana? He said in the next verse, which we will see now. ಅದರಲ್ಲಿ ಓಂಕಾರ ಉಪಾಸನೆ ಏನ್ ಹೇಳ್ತಾರ ಅನ್ನೋದನ್ನ ಈಗ ಮುಂದಿನ ಶ್ಲೋಕದಾಗ ಏನು ಓದಿದ್ನಲ್ಲ ಅದರಲ್ಲಿ ಅದನ್ನ ಹೇಳ್ತಾರ ನೋಡಿ. ಯಾವ್ದದು? 13ನೇ ಶ್ಲೋಕ ಕೂಡೇ ಓದಿದ್ನಲ್ಲ ಅದನ್ನ. ಓಂ ಇತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ನಾಮನುಸ್ಮರನ್ ಯ ಪ್ರಯಾತಿ ತಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಈ ಶ್ಲೋಕದ ಅರ್ಥವನ್ನ ಅಪೋರಿನ ಅಂತ ನೋಡ್ರಿ. ಸೊ ವಾಟ್ ಡಸ್ this ನಿರ್ವಿಕಲ್ಪಕ ಓಂಕಾರ ಉಪಾಸಕ will do at the time of death is the topic. ಇಲ್ಲೇನದ ವಿಷಯ ಅಂದ್ರ ಈ ನಿರ್ವಿಕಲ್ಪಕ ಸಮಾಧಿ ಓಂಕಾರ ಉಪಾಸನೆ ಮಾಡೋವಾಗ ಇದು ಏನಾಗ್ತದ? ಸಾವು ಸಂಭವ ಸಹಿತ ಬಂದಾಗ ಅವನು ಸಾವು ಹೆಂಗಾಗ್ತದ ಅದನ್ನ ಹೇಳ್ತಾರ ನೋಡ್ರಿ ಜ್ಞಾನಿ. ಅಂಡ್ ಯು ಶುಡ್ ರಿಮೆಂಬರ್ throughout this discussion that this upasaka has never come to ನಿರ್ಗುಣ ಈಶ್ವರ. ಇದು ತಿಳ್ಕೊಬೇಕು ನೀವು. ಇಲ್ಲಿ ಬಂದಂತ ಭಕ್ತ ಇವ ನಿರ್ಗುಣ ಈಶ್ವರನ ಸ್ವರೂಪವನ್ನು ಕೇಳಾವಲ್ಲ, ಇವ ಸಗುಣ ಈಶ್ವರನ ಪೂಜೆ ಮಾಡುವವ. ಯಸ್ ನಾಟ್ ಕಮ್ ಟು ವೇದಾಂತ ಜ್ಞಾನಂ. ಅವ ವೇದಾಂತ ಜ್ಞಾನಕ್ಕೆ ಬಂದಿಲ್ಲ, ವೇದಾಂತ ಜ್ಞಾನಕ್ಕೆ ಬಂದಿಲ್ಲ ಅವ. therefore he doesn't have ಅಹಂ ಬ್ರಹ್ಮಾಸ್ಮಿ ಇತಿ ಜ್ಞಾನ. ಆದ್ರಿಂದ ಆ ಶ್ರೋತ್ರಿಯ ಬ್ರಹ್ಮನ ಗುರು ಅಂತ ಹೋಗಿಲ್ಲ ಅಂದ್ರ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅನ್ನೋದು ಅವ್ನು ಗೊತ್ತಾಗೋದಿಲ್ಲ. and therefore from Vedantic angle this person will come under ಅಜ್ಞಾನಿ only. ಆದ್ರಿಂದ ಇವ ಎಷ್ಟೋ ಸಾಧನೆ ಮಾಡ್ಯಾರಂದ್ರು ಕೂಡ ಅಜ್ಞಾನಿಗಳ ಗುಂಪಿಗೆ ಬರ್ತಾನ. even though he is very informed person with regard to other things, with regard to upasana he is ignorant. With regard to one particular thing, what is that? The essential oneness between ಜೀವಾತ್ಮ and ಪರಮಾತ್ಮ he doesn't know. ಎಲ್ಲ ತಿಳಿದಾನ. ರೊಕ್ಕ ಮಾಡಕತ್ತಾನಂದ್ರು ಕೂಡ, ದುಡಿಮೆ ಮಾಡಕತ್ತಾನಂದ್ರು ಕೂಡ ಏನ್ ಮಾಡಕತ್ತಾನವ? he is very well informed regarding upasana. He is ignorant with regard to the one particular thing. ಪರಮಾತ್ಮನ ನಿರಾಕಾರ ಪರಮಾತ್ಮನ್ ಗೊತ್ತಿಲ್ಲ. ವಾಟ್ ಇಸ್ ದಟ್? ದ ಎಸೆನ್ಷಿಯಲ್ oneness of ಜೀವಾತ್ಮ ಪರಮಾತ್ಮ ಗೊತ್ತಿಲ್ಲ. and if he has already done that knowledge, he need not bother about the ಕ್ರಮ ಮುಕ್ತಿ at all. ಆದ್ರಿಂದ ಅವ ಕ್ರಮ ಮುಕ್ತಿ ಬಗ್ಗೆ ವಿಚಾರ ಮಾಡುವಂತ ಜರುರತ್ತಿಲ್ಲ. ಬಿಕಾಸ್ with this knowledge itself liberation is granted here and now. ಆ ನಿರಾಕಾರ ನಿರ್ಗುಣ ಪರಮಾತ್ಮನ ತಿಳಿಯುವ ಸಾಮರ್ಥ್ಯ ಇದೆ ಅಂತ ಕಾರಣಕ್ಕೆ ಇಲ್ಲೇ ಭೂಮಲೋಕದಲ್ಲಿ ಅದು ಸಾಧ್ಯ ಇತ್ತಂದ್ರೆ ಅವಾಗ ಇಲ್ಲಿಂದ ಇಲ್ಲೇನ ಮುಕ್ತಿ ಹೊಂತಾವ. ಅವ ಅಲ್ಲಿಂದ ಅಲ್ಲೇ ಮುಕ್ತಿ ಹೊಂತಾನೆ. ಈಗಿಂದ ಈಗಲೇ ಜೀವನ್ ಮುಕ್ತಿ ಬಂದು ಇದೇ ಮುಕ್ತಿಯನ್ನ ಹೊಂತಾವ. ಆದ್ರಿಂದ ಅದು ಕ್ರಮ ಮುಕ್ತಿ, ಇದು ಸದ್ಯೋ ಮುಕ್ತಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದ. ಅಂಡ್ ದೀಸ್ ಕ್ರಮ ಮುಕ್ತಿ ಟಾಪಿಕ್ ಈಸ್ only with regard to ajnani regarding aikyam. Therefore remember this ajnani nishkama upasaka uses Omkara for remembering the Lord in his own concept with his own attributes. Om iti vyaharan. So he utters the word Om, which is ekaksharam brahma. ಆ ಪರಮಾಕ್ಷರವಾದ ಏಕಾಕ್ಷರವಾದ ಓಮನ್ನ
ನೆನೆಸಿಗುವಂತ ಅಕ್ಷರಂ ಬ್ರಹ್ಮ which is ಏಕಾಕ್ಷರಂ, ಅದು ಒಂದೇ ಅಕ್ಷರ ಅದ. which is monosyllable word revealing ಬ್ರಹ್ಮನ್, ಅದು ಒಂದೇ ಅಕ್ಷರ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಸಿಕೊಡುವಂತದ್ದು. ಸೊ ಏಕಾಕ್ಷರಂ means the word, that one syllable, because of the Om is the only one symbolized and which reveals the Brahman, that Ekaksharam Brahman, Om iti Vyaharan utters. It doesn't mean that everyone has to uh, utter Om, whatever he has practiced throughout his life, that Nama he has to utter. No. And suppose a person says, I have not practiced anything, that is why Krishna is warning, start practicing now itself. ನಾ ಏನು ಮಾಡಿಲ್ಲ ಅನ್ನೋಂಗಿಲ್ಲ ಪ್ರಾಕ್ಟೀಸ್ ಆ ಸಾಯಿಗಳಾಗ, ಆದ್ರಿಂದ ಮೊದಲು ಮಾಡಿ ಇಟ್ಕೊಂಡಿರ್ಬೇಕು ಅಂತ. ರಾಮ 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 ಸ್ಟಾರ್ಟ್. That is why in our culture, even when they yawn, they say Krishna Krishna Krishna, anything practice, and therefore whatever Nama I have practiced, that I have to utter. The Omkara Upasana, Upasaka utters Om iti Vyaharan. Vyaharan means uttering the word. Vyaharan ಅಂದ್ರೆ ಆ ಶಬ್ದವನ್ನು ಉಚ್ಚಾರ ಮಾಡುವುದಕ್ಕೆ. And through the word Anusmaram, he remembers not any final thing in the world, because none of them is going to accompany him. So whether it is a money or anything, only Bhagavan. So all the others are going to drop me in one stage or the other. Bhagavan, they cannot help me. That is, there is their limitation. Therefore, remembering God is the only help. Yaha Prayati. So, the one that travels with God, accomplished by, assisted by God, throughout a special patha. Niskam Upasaka has a special route, which Krishna will explain later. It is called Shuklagati. Yaha Pashyati, the one who travels, Deham Tajan, having dropped the physical body here, and traveling is done by what? The physical body. The Sthula Sharinam is dropped here, and it is burned down. Therefore, there is no question. Physical body traveling, there is no question of Atma traveling also. Atma, the conscious, cannot travel because it is all pervading. ಆತ್ಮ ಎಲ್ಲೂ ಪ್ರಯಾಣ ಮಾಡುವುದಿಲ್ಲ. ಯಾಕೆ? ಅದು ಎಲ್ಲ ಕಡೆ ವ್ಯಾಪಕವಾಗಿ ಇದೆ. ಪ್ರಯಾಣ ಮಾಡುವುದು ಏನಂದ್ರೆ ಸೂಕ್ಷ್ಮ ಶರೀರ ಪ್ರಯಾಣ ಮಾಡ್ತದೆ. Therefore, what travels in subtle and causal body, ಈ ಕಾರಣ ಶರೀರ ಮತ್ತು ಅಜ್ಞಾನ ಅನ್ನುವಂತ ಕಾರಣ ಶರೀರ ಅಂದ್ರೆ ಸೂಕ್ಷ್ಮ ಶರೀರ, ಎರಡು ಕುಡ್ಕೊಂಡಿದ್ರೆ ಇದು ಏನ್ ಮಾಡ್ತದೆ? ಒಂದು ಜನ್ಮ ಜನ್ಮಾಂತರ ಪ್ರಯಾಣ ಮಾಡ್ತದೆ. ಇನ್ ವಿಚ್ ಆಲ್ ದ ಪುಣ್ಯ ಪಾಪ ಧರ್ಮಜ ಸ್ಟೋರ್. ಆ ಒಂದು ಕಾರಣ ಶರೀರದಲ್ಲಿ ಆ ಜೀವಿಯ ಪುಣ್ಯ ಪಾಪಗಳು ಸಂಗ್ರಹ ಆಗಿರ್ತಾವೆ. In that one which travels, which alone we call the soul or jiva, and therefore this jiva consisting of Sukshma Sharira, and of course the negated Paramam Gatim, such a Jivatma travels towards the highest goal of life. They lead a Krama Mukti. So the travel is inward Krama Mukti, by which we can go into the Brahmaloka and getting knowledge and liberation. ಆ ಬ್ರಹ್ಮಲೋಕಕ್ಕೆ ಹೋಗಿ ಅವ ಮತ್ತೆ ಜ್ಞಾನವನ್ನ ಪಡಿತಾನೆ. ಸೊ ಕಂಟಿನ್ಯೂಯಿಂಗ್ ಈಗ 14ನೇ ಶ್ಲೋಕದ ಹೇಳ್ತಾರೆ. 14ನೇ ಶ್ಲೋಕದ ಏನದ? 3 ಆತಿಗೆ 14 ಸ್ವಲ್ಪ ಲಕ್ಷ ಕೊಡಿ ಕೇಳಿ. ಇವೆಲ್ಲ ನಿರಾಕಾರ ಅಲ್ಲ, ಸಾಕಾರ ಗುಣಸಹಿತ ಪರಮಾತ್ಮನ ಪೂಜೆ ಮಾಡುವವರು ಆ ಸ್ವರ್ಗಕ್ಕೆ ಅಥವಾ ಆ ಬ್ರಹ್ಮಲೋಕ, ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲೇನ ಮುಕ್ತಿಯನ್ನು ಹೊಂದುವಂತವ್ರು ಸುದ್ದಿ ಹೇಳಾಗತ್ತಾನ ಭಗವಂತ. ಇನ್ನು ಭಗವಂತನು ತನ್ನ ಪ್ರಾಪ್ತಿಯ ಸುಗಮ ಉಪಾಯ ಅಂದರೆ ಅನನ್ಯ ಪ್ರೇಮದಿಂದ ನಿರಂತರ ಚಿಂತನೆ ಮಾಡುವುದೇ ಆಗಿದೆ ಎಂದು ಹೇಳುತ್ತಾನೆ. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಹೇ ಅರ್ಜುನ, ಪಾರ್ಥ, ಯಾವ ಪುರುಷನು ನನ್ನಲ್ಲಿ ಅನನ್ಯ ಚಿತ್ತನಾಗಿ ಸದಾಕಾಲ ನಿರಂತರ ಪುರುಷೋತ್ತಮವಾದ ನನ್ನನ್ನು ಸ್ಮರಿಸುತ್ತಾನೋ ಆ ನಿತ್ಯ ನಿರಂತರ ನನ್ನನ್ನು ಯುಕ್ತನಾದ ಯೋಗಿಗೆ ನಾನು ಸುಲಭವಾಗಿದ್ದೇನೆ ಮತ್ತು ಅವನಿಗೆ ನಾನು ಸಹಜವಾಗಿ ಪ್ರಾಪ್ತವಾಗುತ್ತೇನೆ ಅಂತಿಕೊಂಡು ಭಗವಂತ ಹೇಳ್ತಾನೆ. ಈ ಒಂದು 14ನೇ ಶ್ಲೋಕದ ಅರ್ಥವನ್ನೇ ನಾವು ನೋಡೋಣ. ಗೊತ್ತಿರೇನು ನಡ್ಸರ
ನೋಡೋಣ. ಅಪ್ಪರ ಅವ್ರು ಗಾಡಿ ಮೇಲೆ ಅದಾರ. ಹಾ ಈಗ ಕಾರ್ಯ ಇತ್ತು ಬಂದಿದ್ರ. ಈಗ ನಮ್ ಹುಡುಗ ಹೋದ್ನಲ್ಲ ಅವ್ನ ಕೂಟ ಬೈಕ್ನ್ಯಾಗ ಹೊಂಟಾರ ಅವ್ರು. ಹಾ ಆಯ್ತು. So the question comes, how all these things are possible, especially at the time of death. ಇನ್ನು ಸಾವು ಸಂಭವಿಸಿದಾಗ ಇಷ್ಟೆಲ್ಲ ನೆನಪು ಮಾಡ್ಕೊಂಡು ಮಾಡ್ಬೇಕಲ್ಲ, ಅವ ಗುಣ ಸಗುಣ ಉಪಾಸಕ ಇದೆಲ್ಲ ಹೆಂಗ್ ಸಾಧ್ಯ ಆಗ್ತೈತಿ ಅಂತಕೊಂಡು ಮಸ್ತ್ ಪ್ರಶ್ನೆ ಮಾಡಕಪ್ಪ. ಅಂಡ್ ಫಾರ್ ದ್ಯಾಟ್ ಕೃಷ್ಣ ಆನ್ಸರ್ ಈಸ್ ಇನ್ ದಿಸ್ ವರ್ಸ್. ಯಾವ ಒಂದು ಅದಕ್ಕ ಭಗವಂತ ಈ ಶ್ಲೋಕದಾಗ ಉತ್ತರ ಕೊಡಕತ್ತಾನ. which he has already dealt with before. ಹಿಂದೆ ಹೇಳಿದ ಉತ್ತರನೇ ಈಗ ಇನ್ನು ಹೇಳ್ತಾನೆ. ಇಟ್ ಈಸ್ ಎ ಶಿಯರ್ ಅಭ್ಯಾಸ ಆರ್ ಪ್ರಾಕ್ಟೀಸ್. ಅಂಡ್ ವಾಟ್ ಈಸ್ ಅ ಪ್ರಾಕ್ಟೀಸ್? ಆಲ್ ದ ಟೈಮ್ ರಿಮೆಂಬರಿಂಗ್ ದ ಲಾರ್ಡ್. ಅದು ಏನ್ ಯಾಕೆ ಬರ್ತೈತಿ ಅಂದ್ರೆ ಸಗುಣ ಉಪಾಸಕ ಯಾಕೆ ಬರ್ತೈತಿ ಅಂದ್ರೆ ಅವ ಅದನ್ನ ಬಹಳ ರೀತಿಯಿಂದ ದಿನನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡ್ಯಾನ, ಗುಣ ಮಾಡ್ಯಾನವ. ಆಲ್ ದ ಟೈಮ್ ರಿಮೆಂಬರಿಂಗ್ ದ ಫ್ಯಾಕ್ಟ್ that everything that I am associated with belong to the God alone. ನಾ ಜಗತ್ನಾಗ ಏನೇನ್ ಸಂಬಂಧಪಟ್ಟ ಏನೇನ್ ನಾ ಕೆಲಸ ಮಾಡಾಕತ್ತೀನಿ ಎಲ್ಲಾ ಭಗವಂತನ ಸಂಬಂಧಪಟ್ಟಿದ್ದ ಮಾಡಾಕತ್ತೀನಿ ಅನ್ನುವಂತ ಭಾವ ಇರೋದ್ರಿಂದ ಅವ ಅದನ್ನ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಅಂಡ್ ಐ ಹ್ಯಾವ್ ಬೀನ್ ಗಿವನ್ an opportunity to be with various people so that I can learn to love them. In it is a field, an exercising field to learn loving other people. ಮತ್ತೊಬ್ಬ ಜನರನ್ನ ಪ್ರೀತಿ ಮಾಡುವಂತದ್ದು ಏನದ ಇದು ತರಬೇತಿ ಕೊಟ್ಟಾರ ನಮಗ. ಆ ತರಬೇತಿ ಮೂಲಕ ಅವ ಹಂಗ ತಯಾರಾಗ್ಯಾನ. ಸೊ ದ್ಯಾಟ್ ಐ ಕ್ಯಾನ್ ಲರ್ನ್ ಟು ಲವ್ ದೆಮ್. ಆದ್ರಿಂದ ಇದರಿಂದ ನಾನು ಆ ಎಲ್ಲರನ್ನು ಪ್ರೀತಿ ಮಾಡುವಂತ ಭಾಗ್ಯ ನಂದಾಗ್ಯದ. ಇಟ್ ಈಸ್ ಎ ಫೀಲ್ಡ್, ಅದು ಒಂದು ಹೊಲ ಇದ್ದ ಹಾಗೆ. ಅಂಡ್ ಎಕ್ಸರ್ಸೈಸಿಂಗ್ ಫೀಲ್ಡ್ ಟು ಲರ್ನ್ ಲವಿಂಗ್ ಅದರ್ ಪೀಪಲ್. ಎಲ್ಲ ಜನರನ್ನ ಪ್ರೀತಿ ಮಾಡುವಂತದ್ದು ಕಲಿಸಿಕೊಡುವಂತಹ ಒಂದು ಕ್ಷೇತ್ರ ಯಾವುದು ಅಂದ್ರೆ ಈ ರೀತಿ ಸಾಧನೆ ಮಾಡುವಂತಹದ್ದು. ಸೊ ದ್ಯಾಟ್ ಐ ಕ್ಯಾನ್ ಲರ್ನ್ ಟು ಲವ್ ದೆಮ್. ಇಟ್ ಈಸ್ ಎ ಫೀಲ್ಡ್, an exercising field to learn loving other people, not to get security from them. ಅವರಿಂದ ನಾವೇನೊಂದು ಭದ್ರತೆಯನ್ನು ಬಯಸುವುದಿಲ್ಲ. ನಾಟ್ ಫಾರ್ ಟೇಕಿಂಗ್ ಎನಿಥಿಂಗ್ ಫ್ರಮ್ ದೆಮ್. ಅವರಿಂದ ನಾವೇನು ಲಾಭ ಪಡಿಬೇಕನ್ನುವಂತ ಆಸೆ ಇಲ್ಲ. we will only be training in a given care, love and compassion. ನಾವು ಏನದ ಅವ್ರಿಗೆ ಬರೀ ಅವ್ರಿಗೆ ತರಬೇತಿ ಕೊಡುದು, ಅವ್ರ ಸ್ವರೂಪವನ್ನು ತಿಳಿಸಿಕೊಡುವುದು ಅಷ್ಟೇ ನಮ್ ಕರ್ತವ್ಯ ಅದ. ಅದು ಯಾಕೆ ಮಾಡ್ತಾರ ಅಂದ್ರೆ ಪ್ರೀತಿಯ ಸಲುವಾಗಿ, ಅವ್ರ ಮ್ಯಾಗ ಒದ್ದಾಡ್ತಾರ ಒಂದು ಕಳ್ಕಳಿಯಿಂದ, ಒಂದು ದಯ ದೃಷ್ಟಿಯಿಂದ ಹೇಳ್ತೇವಿ. ಅಂಡ್ ಮೈ ಟ್ರೈನಿಂಗ್ ಆಲ್ ದ ಟೈಮ್ ಈಸ್ that it belongs to Lord and I am using, I have been given a nice opportunity. ನನಗೆ ಭಗವಂತ ಇದನ್ನ ಎಲ್ಲರಿಗೂ ಭಗವಂತ ತಮ್ಮನ್ನ ಎಲ್ಲರಿಗೂ ತಿಳಿಸಿಕೊಡುವಂತ ಅವಕಾಶ ನನಗೆ ಕೊಟ್ಟಾನ. ಆದ್ರಿಂದ ನಾ ಹೆಮ್ಮೆ ಪಟ್ಟು ಅವ್ರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂಡ್ ವೆನ್ ದ ಟೈಮ್ ಆಫ್ ಸಪರೇಷನ್ ಕಮ್ಸ್ ಆಲ್ಸೋ, ಯಾವಾಗ ನಾವು ಬಿಟ್ಟು ಹೋಗುವಂತ ಪ್ರಸಂಗ ಬರ್ತೈತಲ್ಲ ಅವಾಗ ಮೈ ಥಿಂಕಿಂಗ್ ಇಸ್ ದ್ಯಾಟ್ ಎವ್ರಿ ಒನ್ ಬಿಲಾಂಗ್ಸ್ ಟು ಮೀ, ದ ಲಾರ್ಡ್, ಅಂಡ್ ದೇರ್ಫೋರ್ the Lord has to take care of everyone. ನಾವೆಲ್ಲರೂ ಪರಮಾತ್ಮನ ಸಂಬಂಧಪಟ್ಟವ್ರು ಅದೇವಿ, ಆದ್ರೆ ಪರಮಾತ್ಮನು ನಮ್ಗೆ ಸಂಬಂಧಪಟ್ಟವಲ್ಲ, ಅವ ನಮ್ ಕಾಳಜಿ ತಗೋಬೇಕು. ಅವರ ವರಿ ಈಸ್ ಇಫ್ ವಿ ಗೋ ಅವೇ what will happen to them? They will be stranded and they will be in trouble. Our scriptures point out, in fact, they are very good condition, not because of you, it is in spite of you. And therefore when we are off, situations would be generally better only. Therefore, if I have any such feeling, hand over everything to the Lord. Yoga kshetram vahamyaham. Then your mind will not dwell here. These all require a lot of practice, and therefore Krishna says here, yam mam niyam smarati. Suppose a person remembers me all the time and remember the God represents the totality only. Personal God is only for convenience. But what is the personal God? It represents his totality. Everything belongs to the macro. This is the awareness. Therefore, yaha mam smarati. The one who remembers me, this fact that there is no individual separate from the nodal, there is no wave separate from the ocean. If wave claims I have a separate existence, it is ignorance on the part of wave. ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡ್ರಿ. ಏನಂತ, ಸಮುದ್ರವಿನ ಅಲೆ, ನಾ ಸಮುದ್ರ ಬಿಟ್ಟು ಅಥವಾ ನೀರು ಬಿಟ್ಟು ಅದೇನಂತ ಕೆಲವು ಹಂಗ ಇವ ಪರಮಾತ್ಮ ಬಿಟ್ಟು ಅದೇನೆ ಅನ್ನೋದಿಲ್ಲ. ಅದು ಹೆಂಗ ನೀರು ಬಿಟ್ಟು ಅಲೆ ಇಲ್ಲವೋ
ಪರಮಾತ್ಮ ಬಿಟ್ಟು ಜೀವಿ ಇಲ್ಲ ಅನ್ನುವಂತ ಅರಿವು ಬಂದಿರ್ತದೆ. ಅಂಡ್ ಎನ್ಲೈಟೆಂಡ್ ವೇವ್ ನೆವರ್ ಕ್ಲೈಮ್ಸ್ ಇಂಡಿವಿಜುವಾಲಿಟಿ. ಯಾವ ಅಂತಃಕರಣಕ್ಕೆ ಜ್ಞಾನ ಆಗೈತಿ ಅದು ಪರಮಾತ್ಮನಿಂದ ಬೇರೆ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡಿರುವುದಿಲ್ಲ. ಪರಮಾತ್ಮನಲ್ಲಿ ಅದು ಮರ್ಜ್ ಆಗ್ಬಿಡ್ತದೆ. ಉಪ್ಪಿನ ಗೊಂಬಿ ನಮ್ಮ ತಂದೆಯಾದಂತ ಸಮುದ್ರದ ಮಹಾರಾಜನ್ ನೋಡ್ಬೇಕು ಅಂತ ಜಿಗಿತ್ತು ಅಂದ್ರ ಅದು ಹೊಳೆ ಬರ್ತತೇನ್ರಿ? ಇಲ್ಲ, ಉಪ್ಪು ಕರೆಗೆ ಹೋಗ್ತದೆ. ಹೆಂಗೋ ಹಂಗ ಈ ವೃತ್ತಿ, ನಾನು ಪರಮಾತ್ಮನ ತಿಳಿಬೇಕಂತ ವೃತ್ತಿ ಪರಮಾತ್ಮನಲ್ಲಿ ಒಂದಾಗಿ ಹೋಗ್ತದ ಅಂತ ಹೇಳ್ತಾರ. ಆದ್ರಿಂದ ಪರಮಾತ್ಮ ಬಿಟ್ಟು ನನಗ ಇರುವಿಕೆ ಅನ್ನೋದು ಇಲ್ಲ, ಇಂಡಿವಿಜುವಾಲಿಟಿ, ನನಗ ವೈಯಕ್ತಿಕವಾಗಿ ಇರುವಿಕೆ ಅನ್ನೋದು ಇಲ್ಲ ಅನ್ನುವಂಥದ್ದು ತಿಳಿತದ ಜೀವಾತ್ಮ. ಇಟ್ ನೋಸ್ ದಟ್ ದೇರ್ ಇಸ್ ನಥಿಂಗ್ ಸಪರೇಟ್ ಫ್ರಾಮ್ ಓಷಿಯನ್. ಅಲ್ಲೇ ಸಮುದ್ರಕ್ಕಿಂತ ಭಿನ್ನವಾಗಿ ಯಾವುದೂ ಇಲ್ಲ, ಪರಮಾತ್ಮನಕ್ಕಿಂತ ಭಿನ್ನವಾಗಿ ಜೀವಾತ್ಮ ಅನ್ನೋದು ಇಲ್ಲ ಅನ್ನುವಂಥದ್ದು ಅರ್ಥ. ವಿತ್ ದಿಸ್ ಅವೇರ್ನೆಸ್, ಈ ಒಂದು ಅರಿವಿನಿಂದ ಯಹ ಮಾಂ ನಿತ್ಯ ಸಹ ಸ್ಮರತಿ, ರೆಗ್ಯುಲರ್ಲಿ ರಿಮೆಂಬರ್ಸ್ ದಿಸ್ ಫ್ಯಾಕ್ಟ್. ಯಾವ ಸಾಧಕ ದಿನನಿತ್ಯ ಈ ರೀತಿ ಸ್ಮರಣೆ ಮಾಡ್ತಾನೆ, ದಟ್ ಈಸ್ ವೈ ಐ ರಿಪೀಟೆಡ್ಲಿ ಟೆಲ್ ದಿಸ್ ಎಕ್ಸಾಂಪಲ್. ಆದ್ದರಿಂದ ಈ ಉದಾಹರಣೆಯನ್ನ ನಾ ಮೇಲಿನ ಮೇಲೆ ಕೊಡ್ತೀನಿ. ಯಾಕಂದ್ರೆ ವೇವ್ ಈಸ್ ಆಲ್ವೇಸ್ ಪರ್ಮನೆಂಟ್ ರಿಲೇಟೆಡ್ ಟು ದ ಓಷಿಯನ್. ಆ ಅಲೆ ಅನ್ನುವಂಥದ್ದು ಆ ಸಮುದ್ರವನ್ನು ಬಿಟ್ಟು ಇಲ್ಲ, ಸಮುದ್ರದ ಅಲೆಯಾಗಿ ತೋರ್ತದ. Therefore, waves permanent relationship is with the ocean only. The relationship between any two wave is only temporary. ಇದಕ್ಕೂ ಏನದ, ಅಲೆಗೂ ಮತ್ತು ಸಮುದ್ರಕ್ಕೂ ಏನದ, ಅದು ಏನ ಬೇರೆ ಅನ್ನುವಂಥದ್ದು ಇಲ್ಲ, ಸಾಕ್ಷಾತ್ ಸಂಬಂಧದ. ಆದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇವ್ಸ್ ಈಸ್ ಟೆಂಪರರಿ. ಎರಡು ಅಲೆಗಳ ಮಧ್ಯದಲ್ಲಿ ಇರುವಂತಹ ಸಂಬಂಧ ಏನೈತಿ ಅದು ಅಶಾಶ್ವತ ಅದ. ಬಿಟ್ವೀನ್ ಒನ್ ವೇವ್ ಅಂಡ್ ದ ಅದರ್ ವೇವ್ ದ ರಿಲೇಶನ್ಶಿಪ್ ಇಸ್ ಇನ್ಸಿಡೆಂಟಲ್ ಅಂಡ್ ಟೆಂಪರರಿ. ಒಂದು ಅಲೆ ಇನ್ನೊಂದು ಎಲೆಗೆ ಸಂಬಂಧ ಹೆಂಗೈತಿ ಅಂದ್ರೆ ಅದು ಹೆಂಗದ ಅಂದ್ರೆ ಮಿಥ್ಯಾ ಸಂಬಂಧ ಅದ, ಅದು ಶಾಶ್ವತ ಸಂಬಂಧ ಇಲ್ಲ, ಅಶಾಶ್ವತ ಸಂಬಂಧ ಅದ. In my preoccupation with incidental relationship, I should not lose sight of the fundamentals. The fundamental relationship makes me a bhakta. Incidental relationship makes me a husband, wife, father, mother, brother, sister-in-law, etc., etc. ಆದ್ದರಿಂದ ನಾನು ತಿಳ್ಕೊಂಡು ನಾನು ಏನದ ಸಂಬಂಧವನ್ನ ಭಗವಂತ ಕೂಡ ವಿಷಯ ನಾನು ಭಕ್ತ ಹಾಕೇನಿ. ನಾನು ತಿಳ್ಕೊಳ್ಲಿಕ್ಕಂದ್ರ ಹೆಂಗ ಅದ, ಗಂಡನ ಎದುರಿಗೆ ಹೆಂಡತಿ ಹಾಕಾಳ, ಹೆಂಡತಿ ಎದುರಿಗೆ ಗಂಡ ಹಾಕಾನ, ತಾಯಿ ಎದುರಿಗೆ ಮಗ ಹಾಕಾನ, ಮಗನ ಎದುರಿಗೆ ತಾಯಿ ಹಾಕಾಳ, ಹಿಂಗ ಸಂಬಂಧಗಳು ಇದ್ದೇ ಇರ್ತಾವ. ಸೊ ಆಲ್ ದ ರೋಲ್ಸ್ ದಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಆರ್ ಇನ್ಸಿಡೆಂಟಲ್. ಏನೇನು ಪಾತ್ರ ಮಾಡಾಕತ್ತೀವಿ ಅವು ಯಾವ ನೈಜವಾದ ಪಾತ್ರಗಳಲ್ಲ, ಅವೆಲ್ಲ ಮಿಥ್ಯೆ ಅದಾವ, ಸಂದರ್ಭೋಚಿತವಾಗಿ ಅದಾವ. ಅಂಡ್ ಯು ಹ್ಯಾವ್ ಟು ಪ್ಲೇ ದೋಸ್ ರೋಲ್ಸ್. ಆದ್ರಿಂದ ಅಲ್ಲಿ ನೀನು ಆ ಪಾತ್ರವನ್ನ ಮಾಡಲೇಬೇಕು, ಎಲ್ಲಾದ್ರೂ ಪಗಾರ ಕೊಡಾಗ ನಿಮ್ಗೆ. Nobody says that you should deny them. ಆ ಕೊಟ್ಟಂತ ಪಾತ್ರವನ್ನ ನಾವು ಮಾಡಲೇಬೇಕಾಗ್ತದ. But remember that fundamental is with the Lord, the one who remembers how Ananya Chetasa, without being distracted by, because being self-attracted by the incidental roles that he plays, the one who remembers in the background like Tanpura Shruti, just as a musician doesn't lose the sight of Tanpura Shruti. The moment of Tanpura Shruti is lost, sight of Apashruti comes, then the music will not be clear. Not only you cannot enjoy the music, for others also it will be terrible. ಆದ್ದರಿಂದ ಪರಮಾತ್ಮನ ಹಿನ್ನೆಲೆಯಲ್ಲಿ ನಾವು ಎಲ್ಲ ಉಪಾಸನೆ ಕರ್ಮಗಳನ್ನು ಮಾಡಿ ಜೀವನವನ್ನು ನಡೆಸಿ ಅಂತ್ಯಕಾಲದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಿ ನಾವು ಬ್ರಹ್ಮಲೋಕಕ್ಕೆ ಹೋಗ್ತೀವಿ. ಯಾರು ಸಗಲ ಉಪಾಸಕರು ಔಷಧಿ. ಅಂಡ್ therefore ಅನನ್ಯ ಚೇತಃ in the background of one who remembers ತಸ್ಯ ವಾಸಚೆ ನಿಷ್ಕಾಮ ಉಪಾಸಕ. ಹೇ ಪಾರ್ಥ, ಅಹಂ ಸುಲಭ, ನಾನು ಬಹಳ ಸುಲಭ ಅದೀನಿ. ಐ ಆಮ್ ದ ಈಸಿಯೆಸ್ಟ್ ಪರ್ಸನ್ ಟು ರಿಮೆಂಬರ್. ಅಂತವ್ರಿಗೆ ನೆನಪು ಮಾಡ್ಕೊಳಕ ನಾನು ಬಹಳ ಹಗರದೀನಿ. ಜಸ್ಟ್ ಆಸ್ ಎ ಪರ್ಸನ್ who is attracted to money always remembers money. ಯಾಕ ಯಾವ ಮನುಷ್ಯ ಹಣಕ್ಕೆ ಅಡ್ಡುಗಳನು ಆ ಹಣ ಎಂದು ಮರೆಯುವುದಿಲ್ಲವ. Similarly, if I know the value, remembering is easier. Your mind remembers that you value the most in your life. ಅದಕ್ಕ
ಜಗತ್ನಾಗ ಯಾವ ವಿಷಯಕ್ಕೆ ನಾವು ಮಹತ್ವ ಕೊಡ್ತೀವಿ ಆ ವಿಷಯವನ್ನ ನಾವೆಂದು ಮರಿತಿಲ್ಲ. ಹಣಕ್ಕೆ ಕೊಟ್ಟವನ್ನ ಹಣ ಮರೆಯಂಗಿಲ್ಲ, ದೇವ್ರಿಗೆ ಕೊಟ್ಟರೆ ದೇವ್ರು ಮರೆಯಂಗಿಲ್ಲ. And Nitya Yuktasya Yoginaha, it is easy for that Upasaka who is Nitya Yuktaha, who is ever integrated, ever balanced, ever clear about his priorities in life. And Yoginaha, and who is a seeker? So here Yogi means Upasaka Yogi. ಆ ಉಪಾಸಕ ಯೋಗಿ ಸುದ್ದಿ ಏನ್ ಹೇಳ್ತಾರ ಮುಂದುವರೆದ. ಇನ್ನ ಮುಂದಿನ ಶ್ಲೋಕ ಯಾವುದು? 15ನೇ ಶ್ಲೋಕದಾಗ ಏನ್ ಹೇಳ್ತಾರ ನೋಡು. ದನಿ ಒಂದ್ ಸ್ವಲ್ಪ ಒಡೆಯಾಗತ್ತದ. ಮಾಮುಪೀತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನ ಆಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಮತ್ತು ಆ ಪರಮ ಸಿದ್ಧಿಯನ್ನು ಪಡೆದ ಮಹಾತ್ಮ ಜನರು ನನ್ನನ್ನು ಪಡೆದುಕೊಂಡು ದುಃಖಗಳ ಆಲಯವು ಮತ್ತು ಕ್ಷಣಭಂಗುರವಾದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಪರಮ ಸಿದ್ಧಿಯನ್ನು ಪಡೆದ ಮಹಾತ್ಮರು ನನ್ನನ್ನು ಒಮ್ಮೆ ಪಡೆದುಕೊಂಡ ಬಳಿಕ ಈ ದುಃಖದ ಆಲಯವಾದ ಕ್ಷಣಭಂಗುರವಾದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರ. ಗಂಟಲು ಯಾಕೋ ಕೆಲಸ ಆಗತ್ತದ, ಬಹಳ ತೊಂದರೆಗಳಾಗತ್ತದ. ಮತ್ತೆ ಉಳಿದ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.